ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಟು ಮೆಲ್ವಿನ್ ಫ್ಯಾಮಿಲಿ. ಇವತ್ತು ನಾನು ಅನ್ನ, ಕೋಳಿ ರೊಟ್ಟಿ, ಇಡ್ಲಿ, ದೋಸೆಯ ಜೊತೆ ತಿನ್ನುವ ಹಾಗೆ ಕೋಳಿ ಸಾರು ಮಾಡ್ತಾ ಇದ್ದೇನೆ. ಮೊದಲು ಬೇಕಾಗುವ ಸಾಮಗ್ರಿಗಳನ್ನು ನೋಡುವ. 25 ಕಾಶ್ಮೀರಿ ಮೆಣಸು, 3 ಚಮಚ ಕೊತ್ತಂಬರಿ ಬೀಜ, ಒಂದು ಇಡೀ ತೆಂಗಿನಕಾಯಿ ಸಣ್ಣ ಸಣ್ಣ ಹೋಳಾಗಿ ಮಾಡಿ ತಗೊಂಡಿದ್ದೇನೆ, ಒಂದು ಇಡೀ ಬೆಳ್ಳುಳ್ಳಿ, ಒಂದು 3 ಇಂಚಿನಷ್ಟು ಹಸಿ ಶುಂಠಿ, 1 ಚಮಚ ಸೋಂಪು, ಗಸಗಸೆ, ಜೀರಿಗೆ, ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಈರುಳ್ಳಿ, 4 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, 1 ಚಮಚ ಸಾಸಿವೆ, ಇಡೀ ಗರಂ ಮಸಾಲ, 2 ಚಮಚ ಚಿಕನ್ ಮಸಾಲ ಪುಡಿ, 2 kg ಕೋಳಿ. ಬಾಣಲೆ ಬಿಸಿ ಆದಮೇಲೆ ಮೆಣಸು ಹಾಕ್ಕೊಳ್ಬೇಕು. ಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಮೆಣಸು ಹುರಿದ ಮೇಲೆ ಕೊತ್ತಂಬರಿ ಬೀಜನೂ ಅದರ ಜೊತೆಗೇ ಸೇರಿಸಿ ಹುರ್ಕೊಳ್ಬೇಕು. ಹುರ್ಕೊಂಡ್ಮೇಲೆ ಆಚೆ ತಗೊಂಡಿಡುವ. ಪಾತ್ರೆ ಕಾದ ಮೇಲೆ 5 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಸಾಸಿವೆ, ಗರಂ ಮಸಾಲೆ ಹಾಕಿ ಗರಂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಈರುಳ್ಳಿನ. ಅಷ್ಟರೊಳಗೆ ಮಸಾಲೆನ ರುಬ್ಕೊಂಡು ಬರುವ. ಈರುಳ್ಳಿ ಬೆಂದಮೇಲೆ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಹಾಕೋದಕ್ಕಿಂತ ಈಗ ಕರಿಬೇವಿನ ಸೊಪ್ಪು ಹಾಕಿದರೆ ಪರಿಮಳ ಇನ್ನೂ ಚೆನ್ನಾಗಿರ್ತದೆ. ಟೊಮೆಟೊ ಬೆಂದಮೇಲೆ ಚಿಕನ್ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕ ಹಾಗೆ 2 ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಈಗ ಮುಚ್ಚಿಡಬೇಕು. ಸ್ವಲ್ಪ ಹೊತ್ತು ಆದಮೇಲೆ 2 ಗ್ಲಾಸ್ ನೀರು ಹಾಕಿ ಪುನಃ ಮಿಕ್ಸ್ ಮಾಡಿ ಪುನಃ ಮುಚ್ಚಿಡಬೇಕು. ಈಗ ಚಿಕನ್ ಬೆಂದಿದೆ. ರುಬ್ಬಿದ ಮಸಾಲೆನ ಹಾಕಿ 2 ಚಮಚ ಚಿಕನ್ ಮಸಾಲ ಪುಡಿಯನ್ನು ಹಾಕಿ, ರುಚಿಗೆ ಇನ್ನೂ ಬೇಕಂದರೆ ಉಪ್ಪು ಹಾಕಿ 3 ಗ್ಲಾಸ್ ನೀರನ್ನು ಹಾಕಿ ಮುಚ್ಚಿಡಬೇಕು. ಸಾರು ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಳಿಸಿದರೆ ನಮ್ಮ ಸಾರು ರೆಡಿ. ಬಂಧುಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಎಲ್ಲರೂ ಊಟ ಮಾಡುವ. ಥ್ಯಾಂಕ್ ಯು.